ಅಮಿತ್ ಶಾ ಅಂತನ ಅವಿವೇಕಿ ಕೆಲವು ಮಾತುಗಳನ್ನ ಆಡಿದ್ದಾರೆ. ಅವ್ರಿಗೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ಅವರೊಬ್ಬರು ಗೃಹ ಸಚಿವರಾಗಿದ್ದಾರೆ ಅಂತ ಸುಧಾ ಮರ್ತುಬಿಟ್ಟಿದ್ದಾರೆ. ಕೂಡಲೇ ಕ್ಷಮೆಯಾಚನೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಆ ದೇವ್ರ ಹೆಸರನ್ನೇ ಬಳಸ್ದೆ ಬಾಬಾ ಸಾಹೇಬ್ರ ವಿಚಾರನ ಬಳಸ್ಕೊಂಡು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವ್ರು ಯಾಕೆ ಎಲೆಕ್ಷನ್ಗೆ ಫೇಸ್ ಮಾಡಬೇಕಿತ್ತು? ದೇವ್ರ ಹೆಸರನ್ನೇ ಮಾಡ್ಬೋದಿತ್ತಲ್ಲ. ಎಲೆಕ್ಷನ್ಗೆ ಫೇಸ್ ಮಾಡಿ ಇವತ್ತು ಗೃಹ ಸಚಿವರಾಗಿರೋದು. ಆ ಗೃಹ ಸಚಿವರಾಗಿರೋದಕ್ಕೆ ಅವರು ನಾಲಾಯಕ. 33 ಕೋಟಿ ದೇವರುಗಳನ್ನು ಬಿಟ್ಟು ಬಾಬಾ ಸಾಹೇಬ್ರ ಜೊತೆಗೆ ಹೋಗಿರೋದ್ರಿಂದ ಅಮಿತ್ ಶಾ ಇಂಥ ಹೇಳಿಕೆಗಳನ್ನು ಹತಾಶೆಯಿಂದ ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನ ಬರೆದಂತ ಬಾಬಾ ಸಾಹೇಬರ ವಿರುದ್ಧವಾಗಿ ಮಾಡಿದಂತ ಒಂದು ಹೇಳಿಕೆ ಇದೆಯಲ್ಲ, ಅದನ್ನ ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಜಿಗ್ರಿ ದೋಸ್ತಾದಂತ ನರೇಂದ್ರ ಮೋದಿ ಅವರು ಇವರನ್ನ ಮೊದಲು ಸಂಪುಟದಿಂದ ತೆಗಿಬೇಕು, ತೆಗೆದು ಈ ಸಂವಿಧಾನವನ್ನ ಗೌರವವನ್ನು ಕಾಪಾಡುವಂತ ಕೆಲಸ ಆಗಬೇಕು, ಮತ್ತೆ ಸಂಸತ್ತಿನ ಗೌರವವನ್ನು ಕಾಪಾಡುವಂತ ಕೆಲಸವನ್ನ ಆಗಬೇಕು ಅಂತ ಹೇಳ್ತಾ ಅಮಿತ್ ಶಾ ರಾಜೀನಾಮೆ ಕೊಡೋ ತನಕ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳ್ತಾ. ಸರ್, ನಿನ್ನೆ ಸಂಸತ್ನಲ್ಲಿ ಯಾರೋ ಅಮಿತ್ ಶಾ ಅಂತನ ಅವಿವೇಕಿ ಕೆಲವು ಮಾತುಗಳನ್ನ ಆಡಿದ್ದಾರೆ. ಅವ್ರಿಗೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ಅವರೊಬ್ಬರು ಗೃಹ ಸಚಿವರಾಗಿದ್ದಾರೆ ಅಂತ ಸುಧಾ ಮರ್ತುಬಿಟ್ಟಿದ್ದಾರೆ. ಮರ್ತು ಬಾಬಾ ಸಾಹೇಬರು ಬರೀ ಹೆಸರಲ್ಲ, ಅದು 140 ಕೋಟಿ ಜನದ ಉಸಿರು ಅಂತನ್ನೋದನ್ನ ಅವರು ಮರ್ತುಬಿಟ್ಟಿದ್ದಾರೆ. ಈಗಾಗಲೇ BJPಯವರು ಬಂದಿರೋದೇ ಸಂವಿಧಾನನ ತೀರ್ಸೋದಕ್ಕೆ ಅಂತ ಹೇಳಿ ಹಲವಾರು ಪತ್ರಿಕೆ ಮಾಧ್ಯಮಗಳಲ್ಲಿ ಮತ್ತು ನಿಮ್ಮ ಮಾಧ್ಯಮಗಳಲ್ಲೆಲ್ಲ ನಾವು ಬಂದಿರೋದೇ ಅದನ್ನು ತೀರ್ಸೋದಕ್ಕೆ ಅಂತ ಅನ್ನೋದನ್ನು ಪದೇ ಪದೇ ಅವ್ರು ಹೇಳಿ ಸಾಬೀತು ಮಾಡ್ತಾಯಿದ್ದಾರೆ. ಇದ್ರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿಭಟಿಸ್ತೀವಿ. ಕೂಡಲೇ ಕ್ಷಮೆಯಾಚನೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಸರ್, ತಪ್ಪಾಗಿದೆ ಸರ್, ಅವ್ರು ಮಾತಾಡಬಾರ್ದಿತ್ತು. ಅವರು ಸಂವಿಧಾನದ ಅಡಿಯಲ್ಲೇ ಅವರು ಕಾರ್ಯನಿರ್ವಹಿಸ್ತಾ ಇರೋದು ಅಂತನ್ನೋದನ್ನ ಮರ್ತುಬಿಟ್ಟಿದ್ದಾರೆ. ದೇವ್ರ ಹೆಸರನ್ನೇ ಹೇಳ್ತಾರೆ, ಆದರೆ ಆ ದೇವ್ರ ಹೆಸರು ಹೇಳ್ಕೊಂಡು ಅವರು ರಾಜಕೀಯ ಮಾಡ್ಬೋದಿತ್ತು. ಆ ದೇವ್ರ ಹೆಸರನ್ನೇ ಬಳಸ್ದೆ ಬಾಬಾ ಸಾಹೇಬ್ರ ವಿಚಾರನ ಬಳಸ್ಕೊಂಡು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವ್ರು ಯಾಕೆ ಎಲೆಕ್ಷನ್ಗೆ ಫೇಸ್ ಮಾಡಬೇಕಿತ್ತು? ದೇವ್ರ ಹೆಸರನ್ನೇ ಮಾಡ್ಬೋದಿತ್ತಲ್ಲ. ಅವರು 140 ಕೋಟಿ ದೇವ್ರುಗಳಿದ್ದಾವೆ, ನಮ್ಮವರು ದೇವ್ರುಗಳು ಏನೋ ಕೊಟ್ಬಿಡ್ತಾರೆ ಅಂತ ಹೇಳಿದ್ರಲ್ಲ, ಆ ದೇವ್ರ ಹೆಸರನ್ನೇ ಹೇಳ್ಕೊಂಡು ಅವರು ಎಲೆಕ್ಷನ್ ಫೇಸ್ ಮಾಡ್ಬೋದಿತ್ತು. ಆದರೆ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವರು ಎಲೆಕ್ಷನ್ ಫೇಸ್ ಮಾಡಿ ಇವತ್ತು ಗೃಹ ಸಚಿವರಾಗಿರೋದು. ಆ ಗೃಹ ಸಚಿವರಾಗಿರೋದಕ್ಕೆ ಅವರು ನಾಲಾಯಕು ಸರ್. ಹೌದು ಸರ್. ಚುನಾವಣಾ ವಿಚಾರ ಬಂದಾಗ ಬಾಬಾ ಸಾಹೇಬ್ರನ್ನ ಬಳಸ್ಕೊತಾರೆ. ಚುನಾವಣೆ ಆದ ನಂತರ ಈ ರೀತಿ ಟೀಕೆಗಳು ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊತಾರೆ. ಇದ್ರ ವಿರುದ್ಧ ನಾವು ಖಂಡಿತವಾಗಿ ಹೋರಾಡ್ತೀವಿ. ಇವ್ರ ಉದ್ದೇಶ 1000 ಇರ್ತವೆ ಸರ್. ಬಾಬಾ ಸಾಹೇಬ್ರಿಗನ್ನ ಟೀಕೆ ಮಾಡಿದ್ರೆ ನಾವೆಲ್ಲೋ ಒಂದು ರೀತಿ ಹೈಲೈಟ್ ಆಗ್ಬೋದು ಅನ್ನೋ ಥರದಲ್ಲಿ ಅವ್ರ ಹೆಸರನ್ನ ಟೀಕೆ ಮಾಡಿ ಇವ್ರ ಗುಂಡಿಗೆ ಇವರೇ ಬಿದ್ದಿದ್ದಾರೆ. ದಯಮಾಡಿ ಮುಂದಕ್ಕೆ ಎಚ್ಚರಿಸ್ಕೋಬೇಕು. ಕರ್ನಾಟಕ ರಾಜ್ಯ ಭೀಮಸೇನೆ ಇದ್ರ ವಿರುದ್ಧ ಹೋರಾಟ ಮಾಡ್ತದೆ. ಅವರು ಕೂಡಲೇ ಕ್ಷಮೆಯಾಚನೆ ಮಾಡಬೇಕು. ಯಾವ ರೀತಿ ಹೋರಾಟ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ, ತಯಾರಾಗಿದ್ದೀರಾ ಅಂತ? ಯಾವ ರೀತಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಸರ್. ಮೈಸೂರಲ್ಲಿ ಬೀದಿಗಿಳಿತೀವಿ ಸರ್. ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಬಾಬಾ ಸಾಹೇಬರ ಮೇಲಿನ ಹತಾಶೆಯಿಂದ ಬಾಬಾ ಸಾಹೇಬರ ಪ್ರಸಿದ್ಧತೆಯನ್ನು ತಡಿಲಾರ್ದಾನೆ ಅವರು ಇವತ್ತು ಇದು ರಾಜ್ಯಸಭೆಯಲ್ಲಿ ಸಂಸತ್ತಿನ ಗೌರವವನ್ನು ನಾಶ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಅವರು ಬಾಬಾ ಸಾಹೇಬ್ರ ವಿರುದ್ಧವಾಗಿ ಮಾತಾಡಿದ್ದಾರೆ. 33 ಕೋಟಿ ದೇವರುಗಳಿದ್ದಾಗಲೂ ನಮ್ಮ ದಲಿತರ ಸ್ಥಿತಿ ಏನಾಗಿತ್ತು ಅನ್ನೋದು ಈ ಜನಕ್ಕೆ ಗೊತ್ತಿದೆ. 33 ಕೋಟಿ ದೇವರುಗಳನ್ನು ಬಿಟ್ಟು ಬಾಬಾ ಸಾಹೇಬ್ರ ಜೊತೆಗೆ ಹೋಗಿರೋದ್ರಿಂದ ಅಮಿತ್ ಶಾ ಇಂಥ ಹೇಳಿಕೆಗಳನ್ನು ಹತಾಶೆಯಿಂದ ಕೊಟ್ಟಿದ್ದಾರೆ. ಒಬ್ಬ ಸಂವಿಧಾನಾತ್ಮಕವಾಗಿ ಕೆಲಸ ಮಾಡುವಂಥ ಒಬ್ಬ ಮಂತ್ರಿ ಈ ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬರ ವಿರುದ್ಧವಾಗಿ ಮಾಡಿದಂಥ ಒಂದು ಹೇಳಿಕೆ ಇದೆಯಲ್ಲ, ಅದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಈ ವ್ಯಕ್ತಿಯನ್ನು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಇವರ ಭಾಳ ಜಿಗ್ರಿ ದೋಸ್ತಾದಂಥ ನರೇಂದ್ರ ಮೋದಿಯವರು ಇವರನ್ನು ಮೊದಲು ಸಂಪುಟದಿಂದ ತೆಗಿಬೇಕು, ತೆಗೆದು ಈ ಸಂವಿಧಾನವನ್ನು ಗೌರವವನ್ನು ಕಾಪಾಡುವಂಥ ಕೆಲಸ ಆಗಬೇಕು, ಮತ್ತು ಸಂಸತ್ತಿನ ಗೌರವವನ್ನು ಕಾಪಾಡುವಂಥ ಕೆಲಸವನ್ನು ಆಗಬೇಕು ಅಂತ ಹೇಳ್ತಾ ಮಾನ್ಯ ಅಮಿತ್ ಶಾ ಅವರನ್ನು ಅಟ್ ಎನಿ ಕಾಸ್ಟ್ ಸಂವಿಧಾನದ ಅಡಿಯಲ್ಲಿ ಅವ್ರು ಇನ್ನೇನು ಯಾವುದೇ ಮಂತ್ರಿ ಆಗಲಿ ಎಲ್ಲೂ ಕೆಲಸ ಮಾಡದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ಕೋಬೇಕು. ಯಾಕಂದರೆ ಈಗಾಗಲೇ ಅಮಿತ್ ಶಾ ಶರಾಬುದ್ದೀನ್ ಎನ್ಕೌಂಟ್ರ್ ಕೇಸ್ನಲ್ಲಿ ಈಗಾಗಲೇ ಗಡಿಪಾರದಂಥ ವ್ಯಕ್ತಿ ಇವರು. ಗುಜರಾತ್ನ ಎನ್ಕೌಂಟ್ರಲ್ಲಿ ಆದಂಥ ಸಂದರ್ಭದಲ್ಲಿ ಈಗ ಮತ್ತೆ ಇವರು ತಮ್ಮ ಏನೇನೋ ಪ್ರಭಾವಗಳನ್ನು ಬಳಸಿ ಮನುವಾದವನ್ನು ಬಳಸಿ ಮತ್ತೆ ಹೇಗೆ ಅಧಿಕಾರವನ್ನು ಗೀಟಿಸ್ತಾ ಇದ್ದಾರೆ. ಇಂಥವ್ರಿಗೆ ವಿರುದ್ಧವಾಗಿ ಇಡೀ ಜನ ದಲಿತರಲ್ಲ, ಇನ್ನು ಹಿಂದುಳಿದ ವರ್ಗಗಳು ಕೂಡ ಈ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ನಾವು ಇನ್ನು ಮುಂದೆ ದೊಡ್ಡ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ.
ಅಮಿತ್ ಶಾ ರಾಜೀನಾಮೆ ಕೊಡೋ ತನಕ ನಾವು ಸುಮ್ಮನಿರೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ವಿರುದ್ಧ ಕ್ರಮ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ನನಗೆ ಆ ನಂಬಿಕೆಗಳಿಲ್ಲ ಅಮಿತ್ ಶಾ ವಿರುದ್ಧ. ಆದರೆ ರಾಷ್ಟ್ರಪತಿಗಳು ಇಲ್ಲಿ ಎಂಟ್ರಿ ಆಗಿ ಪ್ರಧಾನಮಂತ್ರಿಗಳನ್ನು ಕರೆಸಿ ಮಾತಾಡಿ ಇವರು ಸಂಸತ್ತನ್ನು ಅಗೌರವವಾಗಿ ನಡ್ಕೊಂಡಿರೋದನ್ನು ರಾಷ್ಟ್ರಪತಿಗಳೇ ನಿಂತು ಈ ವ್ಯಕ್ತಿಯನ್ನು ಆಚೆ ತೆಗಿಬೇಕು ಅನ್ನೋ ಒಂದು ವಿಚಾರವನ್ನು ಅವರು ಹೇಳಬೇಕು ರಾಷ್ಟ್ರಪತಿಗಳು. ಯಾಕೆ ನಂಬಿಕೆ ಇಲ್ಲ ಮೋದಿ ಅವರು, ಯಾಕೆ ಕ್ರಮ ತಗೊಳ್ಳಲ್ಲ? ಅಲ್ಲ, ಈಗಾಗಲೇ ಮೋದಿಯವರು ಇವ್ರನ್ನ ಫೇವರ್ ಮಾಡಿದ್ದಾರೆ. ಇವ್ರ ಅಂದಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿರೋದ್ರಿಂದ ಅವ್ರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ನನಗೆ.